ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಟೊಮ್ಯಾಟೊ ನಮ್ಮ ಅಡುಗೆ ಮನೆಯ ಅವಿಭಾಜ್ಯ ಭಾಗ. ಆಹಾರ ರುಚಿಯನ್ನ ಹೆಚ್ಚಿಸೋದಕ್ಕಷ್ಟೇ ಅಲ್ಲ, ಆರೋಗ್ಯಕ್ಕೂ ಹಲವು ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ಆದ್ರೆ ಇತ್ತೀಚೆಗೆ ಟೊಮ್ಯಾಟೊ ಬಗ್ಗೆ ಇಲ್ಲಸಲ್ಲದ ನೆಗೆಟಿವ್ ವಿಷಯಗಳು ಕೇಳಿ ಬರ್ತಾ ಇವೆ. ಹೆಚ್ಚಾಗಿ ಟೊಮ್ಯಾಟೊ ಬಳಸೋದ್ರಿಂದ ಅನಾರೋಗ್ಯ ಕಾಡುತ್ತಂತೆ, ಅದರೊಳಗಿನ ಬೀಜದಿಂದಾಗಿ ಕಿಡ್ನಿ ಸ್ಟೋನ್ ಆಗುತ್ತೆ ಅನ್ನೋ ವದಂತಿಗಳು ಹೆಚ್ಚಾಗ್ತಿವೆ. ಈ ರೀತಿಯ ಅಂತೆಕಂತೆಗಳೆಲ್ಲ ಬರೀ ಸುಳ್ಳು ಕಣ್ರಿ. ಯಾಕಂದ್ರೆ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವಂತಹ ಟೊಮ್ಯಾಟೊವನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ದೇಹಕ್ಕೆ ಅನೇಕ ಲಾಭಗಳು ದೊರೆಯುತ್ತವೆ. ಹೀಗಂತ ಆಹಾರ ತಜ್ಞರೇ ಹೇಳ್ತಾರೆ. ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿದ್ದು ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲು ಸಹಾಯ ಮಾಡುತ್ತೆ. ಸೋಂಕುಗಳು ಮತ್ತು ಸಾಮಾನ್ಯ ಜ್ವರದಿಂದ ರಕ್ಷಣೆಯನ್ನ ನೀಡುತ್ತೆ. ಟೊಮ್ಯಾಟೊದಲ್ಲಿರುವ ಪೊಟ್ಯಾಷಿಯಂ ಮತ್ತು ಲೈಕೋಪಿನ್ ನಂತಹ ಪೋಷಕಾಂಶಗಳು ಹೃದಯ ಆರೋಗ್ಯವನ್ನ ಕಾಪಾಡಲು ನೆರವಾಗುತ್ತವೆ. ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಮೂಲಕ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನ ತಗ್ಗಿಸುತ್ತೆ. ಈ ಲೈಕೋಪಿನ್ ಏನು ಅನ್ನೋದನ್ನ ನೋಡೋದಾದ್ರೆ, ಟೊಮ್ಯಾಟೊಗೆ ಕೆಂಪು ಬಣ್ಣವನ್ನ ನೀಡೋದೇ ಈ ಅಂಶ. ಇದೊಂದು ಪ್ರಬಲವಾದ ಆಂಟಿ ಆಕ್ಸಿಡೆಂಟ್ ಆಗಿದೆ. ಒಂದು ಮಧ್ಯಮ ಗಾತ್ರದ ಟೊಮ್ಯಾಟೊ ನಿಮ್ಮ ದೈನಂದಿನ ಅಗತ್ಯಕ್ಕೆ ಬೇಕಾದಂತಹ ವಿಟಮಿನ್ ಸಿ ಮತ್ತು ರಕ್ತದೊತ್ತಡವನ್ನ ನಿಯಂತ್ರಣ ಮಾಡಲು ಸಹಾಯವಾಗುತ್ತೆ. ಪೊಟ್ಯಾಷಿಯಂ ಅನ್ನ ಒದಗಿಸುತ್ತದೆ. ಇದು ಮೂಳೆಗಳ ಆರೋಗ್ಯ ಮತ್ತು ಜೀವಕೋಶಗಳ ಬೆಳವಣಿಗೆಗೆ ಅತ್ಯಗತ್ಯವಾಗಿದೆ. ಇನ್ನು ಟೊಮ್ಯಾಟೊವನ್ನ ಬೇಯಿಸಿ ಅಥವಾ ಆಲಿವ್ ಎಣ್ಣೆಯೊಂದಿಗೆ ಸೇವಿಸೋದ್ರಿಂದ ಅದರಲ್ಲಿರುವಂತಹ ಲೈಕೋಪಿನ್ ಅಂಶವು ದೇಹದಲ್ಲಿ ಸುಲಭವಾಗಿ ಹೀರಿಕೊಳ್ಳಲ್ಪಡುತ್ತದೆ. ವಿಟಮಿನ್ ಎ ಸಮೃದ್ಧವಾಗಿರುವಂತಹ ಟೊಮ್ಯಾಟೊ ಹಣ್ಣು ಚರ್ಮದ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ. ಸೂರ್ಯನ ಕಿರಣಗಳಿಂದ ಉಂಟಾಗುವಂತಹ ಹಾನಿಯನ್ನ ಕೂಡ ತಡೆಯಲು ಹಾಗೂ ಚರ್ಮವನ್ನ ಹೊಳಪಾಗಿಡಲು ಸಹಕರಿಸುತ್ತೆ. ಟೊಮ್ಯಾಟೊದಲ್ಲಿರುವಂತಹ ಬೀಟಾ ಕೆರೋಟಿನ್ ಮತ್ತು ವಿಟಮಿನ್ ಎ ಕಣ್ಣಿನ ದೃಷ್ಟಿ ಉತ್ತಮವಾಗಿರಲು ಸಹಾಯವನ್ನ ಮಾಡುತ್ತೆ. ವಯೋಸಹಜ ಕಣ್ಣಿನ ಸಮಸ್ಯೆಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ. ಟೊಮ್ಯಾಟೊದಲ್ಲಿ ನಾರಿನಾಂಶ ಹೆಚ್ಚಾಗಿದ್ದು ಇದು ಮಲಬದ್ಧತೆಯನ್ನ ತಡೆಯಲು ಹಾಗೂ ಜೀರ್ಣಕ್ರಿಯೆಯನ್ನ ಸುಗಮವಾಗಿಡಲು ನೆರವಾಗುತ್ತೆ. ಕಡಿಮೆ ಕ್ಯಾಲೋರಿ ಹೊಂದಿದ್ರು ಹೆಚ್ಚಿನ ನೀರಿನಾಂಶ ಮತ್ತು ನಾರಿನಾಂಶವನ್ನ ಹೊಂದಿರೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಕೂಡ ನೀಡುತ್ತೆ. ಇದರಿಂದ ತೂಕ ನಿಯಂತ್ರಣಕ್ಕೆ ಸಹಾಯವಾಗುತ್ತೆ. ಇನ್ನು ಟೊಮ್ಯಾಟೊ ಸೇವಿಸುವಾಗ ಮತ್ತೊಂದು ಅಂಶವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಫ್ರಿಡ್ಜ್ ನಲ್ಲಿ ಇಡೋದಕ್ಕಿಂತ ತಾಜಾ ಟೊಮ್ಯಾಟೊಗಳನ್ನ ಬಳಸೋದು ಉತ್ತಮ. ಸಲಾಡ್, ಸಾರು, ಚಟ್ನಿ, ಜ್ಯೂಸ್ ಅಥವಾ ಅಡುಗೆಯಲ್ಲಿ ಬಳಸಬಹುದು. ಅತಿಯಾಗಿ ಸೇವಿಸಿದ್ರೆ ಕೆಲವರಿಗೆ ಹೊಟ್ಟೆ ಉರಿ ಸಮಸ್ಯೆ ಉಂಟಾಗಬಹುದು. ಹೀಗಾಗಿ ಹಿತಮಿತವಾಗಿ ಬಳಸುವುದು ಆರೋಗ್ಯಕ್ಕೆ ಸರ್ವೋತ್ತಮವಾಗಿದೆ. ಇನ್ನು ಟೊಮ್ಯಾಟೊವನ್ನ ಫೇಶಿಯಲ್ ಲೋಷನ್ ರೀತಿಯಲ್ಲೂ ಕೂಡ ಬಳಸಬಹುದು. ಒಂದು ಟೊಮ್ಯಾಟೊ ಹಣ್ಣನ್ನ ರುಬ್ಬಿಕೊಂಡು ಅದಕ್ಕೆ 1 ಚಮಚ ಕಡಲೆ ಹಿಟ್ಟು, 1 ಚಮಚ ಅಕ್ಕಿ ಹಿಟ್ಟು, 1/4 ಸ್ಪೂನ್ ಅರಿಶಿಣದ ಪುಡಿ, 1/4 ಹೋಳಿನಷ್ಟು ನಿಂಬೆ ಹಣ್ಣಿನ ರಸವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 5 ನಿಮಿಷಗಳ ಬಳಿಕ ಮುಖ, ಕಾಲು, ಕೈಗೆ ಸೇರಿದಂತೆ ಕಪ್ಪು ಇರುವಂತಹ ಟ್ಯಾನ್ ಆಗಿರುವಂತಹ ದೇಹದ ಭಾಗಗಳಿಗೆ ಹಚ್ಕೊಳ್ಳಿ. ನಂತರ ಅರ್ಧ ಗಂಟೆ ಬಿಟ್ಟು ಮುಖವನ್ನ ತೊಳೆದುಕೊಳ್ಳಿ. ಈ ರೀತಿ ನಿರಂತರವಾಗಿ ವಾರಕ್ಕೊಮ್ಮೆ ಆದ್ರೂ ಮಾಡಿದ್ರೆ ಸುಂದರ ಸ್ಕಿನ್ ನಿಮ್ಮದಾಗುತ್ತೆ. ಒಟ್ಟಿನಲ್ಲಿ ಟೊಮ್ಯಾಟೊ ಕೇವಲ ರುಚಿಯನ್ನ ಹೆಚ್ಚಿಸುವ ತರಕಾರಿ ಮಾತ್ರವಲ್ಲ, ಆರೋಗ್ಯದ ಗುಟ್ಟನ್ನ ತನ್ನೊಳಗೆ ಅಡಗಿಸಿಕೊಂಡಿರುವ ಪೌಷ್ಟಿಕ ಆಹಾರವಾಗಿದೆ. ಪ್ರತಿದಿನ ಸಮತೋಲನ ಆಹಾರದ ಭಾಗವಾಗಿ ಟೊಮ್ಯಾಟೊವನ್ನ ಸೇವಿಸಿಕೊಂಡ್ರೆ ಹೃದಯ, ಚರ್ಮ, ಕಣ್ಣು ಹಾಗೂ ದೇಹದ ಒಟ್ಟಾರೆ ಆರೋಗ್ಯವನ್ನ ಉತ್ತಮವಾಗಿಡಲು ಸಹಾಯವಾಗುತ್ತೆ.